ವೈಯಕ್ತಿಕ ಟೀಕೆ ಮಾಡ್ತಾ ಇರೋದು ಹೊರತು ನನ್ನ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಹತ್ರ ಇಲ್ಲ. ನಿಮ್ಮ ಮಕ್ಕಳು ಯಾಕೆ ಈ ಸಂಘಟನೆಗಳ ಜೊತೆ ಇಲ್ಲ, ಈ ಸಂಘಗಳಲ್ಲಿ ಶಾಖೆಗಳಲ್ಲಿ ಇಲ್ಲ, ಅಷ್ಟೇ ಪ್ರಶ್ನೆ ನಂದು ಸರ್. ತಾಕತ್ತಿದ್ರೆ ಬ್ಯಾನ್ ಮಾಡಿ, ತಾಕತ್ತಿದ್ರೆ ಅದು ಮಾಡಿ, ಅಷ್ಟೇನಾ ನಿಮ್ಮದು? ನನ್ನ ಪ್ರಶ್ನೆಗೆ ಉತ್ತರ ಎಲ್ಲಿದೆ? ನಿಮ್ಮ ಮಕ್ಕಳೆಲ್ಲ ಯಾಕಿಲ್ಲ ಈ ಆಲೋಚನೆಯಲ್ಲಿ, ಈ ಶಾಖೆಗಳಲ್ಲಿ? ಗೌರಕ್ಷಣೆ ಧರ್ಮ ರಕ್ಷಣೆಗೆ ತ್ರಿಶೂಲ್ ದೀಕ್ಷೆ ನಿಮ್ಮ ಮಕ್ಕಳಿಗೆ ಕೊಟ್ಟು ಯಾವಾಗ ನೀವು ರಸ್ತೆಗೆ ಬಿಡ್ತೀರಾ? ಬಡಗಿ ಹಿಡ್ಕೊಂಡು ನೀವು ಪಥಸಂಚಲನವನ್ನು ನಿಮ್ಮ ಮಕ್ಕಳ ಕೈಲಿ ಯಾವಾಗ ಮಾಡಿಸ್ತೀರಾ? ಅಷ್ಟೇ ಕೇಳ್ತಾ ಇರೋದಲ್ವಾ? ಓಯ್ ಹೌದಪ್ಪ, ಪ್ರಿಯಾಂಕ್ ಹೇಳ್ತಾ ಇರೋದು ಕರೆಕ್ಟು ಅಂದ್ಬಿಟ್ಟು ಅವ್ರ ಮಕ್ಕಳಿಗೆಲ್ಲ ಬಿಡಲಿ ನೋಡೋಣ. ಯಾಕೆ 4 ದಿನದಿಂದ ನಿಮ್ಮ ಪುಡಾರಿಗಳ ಕಡೆಯಿಂದ ನಮಗೆ ಜೀವ ಬೆದರಿಕೆ ಹಾಕಿಸ್ತಾ ಇದ್ದೀರಾ? ಯಾಕೆ 4 ದಿನದಿಂದ ಮೀಡಿಯಾ ಮುಂದೆ ಮಾತಾಡ್ತಾ ಇದ್ದೀರಾ? ನನ್ನ ಬಾಯನ್ನು ಮುಚ್ಚಿಸ್ಬೇಕಂದ್ರೆ ಎಲ್ಲ BJP ನಾಯಕರ ಮಕ್ಕಳು ಶಾಖೆಗೆ ದಾಖಲಾಗ್ರಿ. ಎಲ್ಲ BJP ನಾಯಕರ ಮಕ್ಕಳು ಗೋರಕ್ಷಕರಾಗಿ, ಎಲ್ಲ BJP ನಾಯಕರ ಮಕ್ಕಳು ಗಣವೇಷ ಧರಿಸಿ ಗೌಮೂತ್ರವನ್ನು ಪಬ್ಲಿಕ್ಕಾಗಿ ಕುಡೀರಿ. ಆಮೇಲೆ ನಾನು ಮಾತಾಡೋದು ನಿಲ್ಲಿಸ್ತೀನಿ. ಇವಾಗ ನಾವು ಏನು ತರ್ತಾ ಇರೋದು, ಕಾನೂನು ಭಾಳ ಸ್ಪಷ್ಟವಾಗಿದೆ. ಸರ್ಕಾರಿ ಶಾಲೆ, ಸರ್ಕಾರಿ ಮೈದಾನ, ಸರ್ಕಾರಿ ಅನುದಾನಿತ ಸಂಸ್ಥೆಗಳಲ್ಲಿ ಇರ್ಬೋದು, ಪಬ್ಲಿಕ್ ಪ್ಲೇಸಸಲ್ಲಿರ್ಬೋದು, ಸಾರ್ವಜನಿಕ ಉದ್ಯಾನವನಗಳಲ್ಲಿರ್ಬೋದು, ಯಾವ ರೀತಿ ನಡ್ಕೋಬೇಕು ಅಂದ್ಬಿಟ್ಟು ನಾವು ತರ್ತಾ ಇದ್ದೀವಿ. ಅದು ನಿಮಗೆ ಇಷ್ಟ ಇಲ್ಲ ಅಂದರೆ ಪಾಲನೆ ಮಾಡಬೇಡಿ, ಪಾಲನೆ ಮಾಡಿಲ್ಲ ಅಂದರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೋತೀವಿ. ಆಸ್ ಸಿಂಪಲ್ ಆಸ್ ದಟ್ ಅಲ್ವಾ? ಇದರಲ್ಲಿ ಕಾಂಪ್ಲಿಕೇಶನ್ ಏನಿದೆ? ಮಾಡಿಲ್ಲ. ಅವರಿಗೆ ಈಸಿ ಅಲ್ವಾ? ಅಂದ್ರೆ ಈಗ ಯಾರೋ ವಿವೇಚನೆ ಬಳಸ್ಕೊಂಡು ಅವಕಾಶವನ್ನ ಕೊಟ್ಟರೆ ಸರ್ಕಾರ ಕಾನೂನು ಮಾಡಿ ಅಥವಾ ನಿಯಮ ಮಾಡಿ ಏನು ಪ್ರಯೋಜನ? ಹೇಗೆ ಅವರಿಗೆ ತೊಂದರೆ ಆಗ್ತಾ ಇದೆ ಹೇಳಿ? ಐ ಆಮ್ ಟೆಲಿಂಗ್, ನೀವು ಪರ್ಮಿಷನ್ ತಗೊಳ್ಳಿ ಸರ್, ಪರ್ಮಿಷನ್ ತಗೊಳ್ಳಿ. ಈಗ ಮೊನ್ನೆ ನೀವೇ ನಮಗೆ ಬೈತೀರಾ ಸರ್. CM ಅವ್ರು ಒಂದು ಕಾನ್ವಾಯ್ ಅಲ್ಲಿಂದ ಇಲ್ಲಿಗೆ ಹೋದಾಗ ಸ್ವಲ್ಪ ಟ್ರಾಫಿಕ್ನಲ್ಲಿ ಒಂದು 5 ನಿಮಿಷ ಡಿಲೇ ಆದಾಗ ನೀವು ಎಷ್ಟು ಸರ್ ಬೈತೀರಾ ನಮಗೆ? ಹೌದಾ ಇಲ್ಲ? ಹೆಡ್ಲೈನು, ಬ್ರೇಕಿಂಗ್ ನ್ಯೂಸ್ ಎಲ್ಲ ಹಾಕ್ತೀರಾ. ಇವರು ಮೊನ್ನೆ ಇದೇ ಬೆಂಗಳೂರು ನಗರದಲ್ಲಿ 100 ಕಡೆಯಿಂದ ಪಥಸಂಚಲನ ಮಾಡಿದ್ರು. ಯಾರು ಪರ್ಮಿಷನ್ ತಗೊಂಡಿದ್ರು? ಲಾಠಿಗಳು ಇಟ್ಕೊಳೋದು ಏನು ಅವಶ್ಯಕತೆ ಸರ್? ಇವರು ಅಷ್ಟು ಶಾಂತಿ ಪ್ರಿಯರಿದ್ರೆ ಏನಕ್ಕೆ ಬಡಗಿ ತಗೊಂಡು ಓಡಾಡ್ತಾ ಇದ್ದಾರೆ? ಯಾವ ಧರ್ಮದಲ್ಲಿ ಇದೆ ಸರ್ ನೀವು ಬಡಗಿ ತಗೊಂಡು ಓಡಾಡ್ಬೇಕಂತ? ಯಾವ ಗ್ರಂಥದಲ್ಲಿ ಇದೆ ಸರ್ ನೀವು ಲಾಂಗು ಮಚ್ಚು ಕತ್ತಿ ಇಟ್ಕೊಂಡು ಓಡಾಡಬೇಕು ಅಂತ? ಆಮೇಲೆ ನಾವು ಅವ್ರ ಹೆಸರೇ ಪ್ರಸ್ತಾಪ ಮಾಡಿಲ್ಲ ಅಂದರೆ ಇವ್ರಿಗೇನು ಸಮಸ್ಯೆ? ಗೌರ್ಮೆಂಟ್ ಆರ್ಡರ್ ಹೌದಪ್ಪ, ಯಾವುದೋ ಒಂದು ಆರ್ಗನೈಸೇಷನಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಮಾಡಿ. ಆ ಕಾನೂನು ನನಗೂ ಅನ್ವಯಿಸ್ತದೆ, ನಿಮಗೂ ಅನ್ವಯಿಸ್ತದೆ. ಅದಕ್ಕೆ ಯಾಕೆ ಹೆದರಿಕೆ? ಅಕ್ಟೋಬರ್ 23ಕ್ಕೆ ಕಲಬುರಗಿಯಲ್ಲಿ ಪಥಸಂಚಲನ ಹಮ್ಮಿಕೊಂಡಿದ್ದಾರೆ. ಮಾಡಲಿ, ಪರ್ಮಿಷನ್ ತಗೊಳ್ಳಿ ಫಸ್ಟು. ಅಕ್ಟೋಬರ್ 23ಕ್ಕೆ ಯಾಕೆ? ಅದೇ ದೀಪಾವಳಿ ಟೈಮ್ನಲ್ಲಿ ಮಾಡಲಿ. ಯಾಕೆ ರಜಾ ಆದಮೇಲೆ ಎಲ್ಲ ಇದು ಏನು ಸ್ವೀಟ್ ಗೀಟ್ ತಿಂದ ಆದಮೇಲೆ ಹೋಳಿಗೆ ಊಟ ಆದಮೇಲೆ ಬರ್ಬೇಕಂತ ಇದೆಯಾ? ನಾನು ಹೇಳ್ತಾ ಇಲ್ವ, ಇವ್ರ ಅನುಕೂಲಕ್ಕೆ ರೀ ಅಷ್ಟೇ. ಈಗ ನಿಮ್ಮ BJP ಲೀಡರ್ಸು ಕಳೆದ 1 ವರ್ಷದಲ್ಲಿ 4-5 ಸರಿ ಬಂದಿದ್ದಾರೆ ಕಲಬುರಗಿಗೆ. ಏನಕ್ಕೆ ಗೊತ್ತಾ? ಯಾವುದೋ ರೈತರ ಸಮಸ್ಯೆ ಪರಿಹಾರಕ್ಕೋಸ್ಕರ ಅಲ್ಲ ಅಥವಾ ಬೇರೆದಕ್ಕಲ್ಲ, ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ. ಮಾಡಲಿ, ಪಥಸಂಚಲನ ಮಾಡ್ತಾರ ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಕೆಲವು ನಿಯಮಗಳಿರ್ತವೆ, ಮಾನದಂಡಗಳಿರ್ತವೆ. ಆದರೆ ಈ ಸರಿ ಮಾತ್ರ BJP ಮಕ್ಕಳೆಲ್ಲರೂ ಬರ್ಬೇಕು ನೋಡಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊತೀನಿ, ಎಲ್ಲ BJP ನಾಯಕರ ಮಕ್ಕಳು ಗಣವೇಷ ಹಾಕ್ಕೊಂಡು ಕಲಬುರಗಿಗೆ ಬನ್ನಿ, ಸ್ವಾಗತ ಮಾಡ್ತೀನಿ. ನಿಮ್ಗೆ ನೆನಪಿದ್ರೆ ಹೋದ ಬಾರಿ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಟೀ ಕಾಫಿ ಎಳ್ನೀರು ಕೊಟ್ಟಿದ್ದೆ. ಈ ಸರಿ ಬೇಕಾದರೂ ಹೇಳಿದ್ರೆ ಅರೇಂಜ್ಮೆಂಟ್ ಮಾಡ್ತೀನಿ, ನೋ ಪ್ರಾಬ್ಲಮ್. ನಾನು ಆಗಲೇ ಎದ್ದಿದ್ದೀನಿ, ಏನು ಎಚ್ಚರಿಕೆ ಕೊಡೋದು? ಐ ಆಮ್ ಅವೇಕಂಡ್, ನಾನು ಎಚ್ಚರ ಇದ್ದೀನಿ, ಅದಕ್ಕೆ ಮಾತಾಡ್ತಾ ಇರೋದು. ಏನು ಎಚ್ಚರಿಕೆ ಕೊಡ್ತಾರೆ ನನಗೆ? ನನಗೆ ಪ್ರಬುದ್ಧತೆ ಬಂದಿದೆ, ಅದಕ್ಕೆ ನಾನು ಇಂಥ ಕಾನೂನುಗಳನ್ನು ನಾವು ತರಬೇಕು. ನಾನು ಹೇಳ್ತಾ ಇರೋದು, ಒಂದು ಪ್ರಬುದ್ಧ ಸಮಾಜ ನಿರ್ಮಾಣ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿತ್ತು. ಆ ಪ್ರಬುದ್ಧ ಸಮಾಜವನ್ನು ನಿರ್ಮಾಣ ಇವತ್ತೇನು ನಮಗೆ ಜನರು ಆಶೀರ್ವಾದ ಮಾಡಿದರೆ ಅದರ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರದಿಂದ. ಇವರೇನ್ರಿ ಎಚ್ಚರಿಕೆ ಕೊಡೋದು? ಇವ್ರಿಗೆ ಕಾನೂನಿನ ಅರಿವಿನ ಎಚ್ಚರಿಕೆ ನಾನು ಕೊಡ್ತಾ ಇದ್ದೀನಿ. ಫಾಲೋ ದ ಲಾ, ಫಾಲ್ ಇನ್ ಲೈನ್. ನಿನ್ನೆ ಪ್ರಸ್ತಾವನೆಯಲ್ಲಿ ಕೂಡ DG ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ, ಈ ರೀತಿಯಾಗಿ ನಡೀತಾ ಇದೆ ಅಕ್ರಮ ಚಟುವಟಿಕೆಗಳು
ಅನುಮತಿ ತಗೊಳ್ಳದೆ ಮಾಡ್ತಾ ಇದೆ. ಇದು ಟ್ರೆಸ್ ಪಾಸಿಂಗ್ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದೆ. ಕಾನೂನು ಹಿಂದೆ ಇದ್ರೂ ಕೂಡ ಯಾಕೆ ಪೊಲೀಸ್ ಇಲಾಖೆ ಆಗ್ಲಿ ನೋಡಿ, ನಾನು ಹೇಳಲ್ಲ, ಯಾಕೆ ಜಾರಿ ಇಲ್ಲ ನಾನು ಹೇಳಿದ್ದೀನಲ್ಲ, ನಿನ್ನೆನೂ ತಾವು ಈ ಪ್ರಶ್ನೆ ಕೇಳಿದ್ರಿ. ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಇಂಥ ಚಟುವಟಿಕೆಗಳು ನಡಿಬಾರ್ದು ಅಂತ ಆದೇಶ ಹೊರಡಿಸಿದ್ರು. ಅವಾಗಿನ ಬಿ ಜೆ ಪಿ ಮುಖ್ಯಮಂತ್ರಿಗಳು, ಅವಾಗಿನ ಎಜುಕೇಷನ್ ಮಿನಿಸ್ಟರ್ಸು, ಅವಾಗಿನ ಬಿ ಜೆ ಪಿ ನಾಯಕರೆಲ್ಲರೂ ಅವಾಗ ಯಾಕೆ ಇದನ್ನು ವಿರೋಧ ಮಾಡಿಲ್ಲ, ಅವಾಗ ಯಾಕೆ RSSನವ್ರು ವಿರೋಧ ಮಾಡಿಲ್ಲ, ಅದನ್ನು ಉಚ್ಚರಿಸ್ತಾ ಇದ್ದೀವಿ ನಾವು. ಈಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ರೂಲ್ ಇದೆ, ನಮ್ಮ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಾಂಡಕ್ಟ್ ರೂಲ್ಸಲ್ಲಿ ಒಂದಿದೆ, ನಮ್ಮ ಹೋಮ್ ಡಿಪಾರ್ಟ್ಮೆಂಟಲ್ಲಿ ಒಂದಿದೆ, ಎಲ್ಲನೂ ಸೇರಿಸಿ ಒಂದು ಗೌರ್ಮೆಂಟ್ ಆರ್ಡರ್ ತರ್ತಾ ಇದ್ದೀವಿ. ಅದನ್ನು ಇವ್ರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ವಿ ಆರ್ ನಾಟ್ ಕ್ರಿಯೇಟಿಂಗ್ ಎನಿ ನ್ಯೂ ಲಾ ಆರ್ ಬ್ರಿಂಗಿಂಗ್ ಅ ನ್ಯೂ ಆ್ಯಕ್ಟ್. ಎಲ್ಲಿ ಬೇರೆ ಬೇರೆ ಆದೇಶಗಳಿದೆ, ಬೇರೆ ಬೇರೆ ನಿಯಮಗಳಿದೆ, ಬೇರೆ ಬೇರೆ ಕಾನೂನುಗಳಿದೆ, ಅವೆಲ್ಲನೂ ಒಗ್ಗೂಡಿಸಿ ಒಂದು ತರ್ತಾ ಇದ್ದೀವಿ. ಅದು ಇವ್ರಿಗೆ ತೊಂದರೆ ಆದರೆ ನಾನು ಏನು ಮಾಡೋಕ್ಕಾಗಲ್ಲ. ನೀವು ಬರೆದಿದ್ದ ಲೆಟರ್ ಅಲ್ಲಿ ಎಕ್ಸಾಕ್ಟ್ ಆಗಿ RSS ಅನ್ನುವಂತ Yes. ಉದ್ದೇಶ ಇತ್ತು. ಆ ಉದ್ದೇಶ ಈಡೇರ್ತಾ ಇಲ್ವಲ್ಲ? ಈಗ ಎಲ್ಲರಿಗೂ ಅಪ್ಲೈ ಮಾಡ್ತಾರೆ, ಯಾಕಂದ್ರೆ ಒಳ್ಳೆ ಕೆಲಸ ಮಾಡುವಂತ ಸಂಘಟನೆ. ಈಗ ಒಳ್ಳೆ ಆಯಿತು, ವೆರಿ ನೈಸ್. ಇಲ್ಲ, ಒಳ್ಳೆ ಪ್ರಶ್ನೆ ತಮ್ಮದು. ಯಾವ ಒಳ್ಳೆ ಸಂಘಟನೆಗಳು ನಂಗೆ ಥ್ರೆಟನ್ ಮಾಡ್ತಾ ಇದ್ದಾರೆ? ಮಾಡ್ತಾರಲ್ಲ ಸರ್, ನನಗೆ ಎಲ್ಲಿ ಥ್ರೆಟನ್ ಮಾಡ್ತಾ ಇದ್ದಾರೆ? ಇಲ್ಲ, ನಾನು ಹೇಳ್ತಾ ಈಗ ಅದೇ ಹೇಳಿ. ಎಸ್, ಯಾಕೆ ಸಮಸ್ಯೆ ಆಯಿತು? ನಮ್ಮವ್ರು ಲೀಗಲ್ ಇದ್ದಾರೆ. ವಿ ಆರ್, ಒಂದು ನಿಮಿಷ ಸರ್, ವಿ ಆರ್ ಅ ರಿಜಿಸ್ಟರ್ಡ್ ಆರ್ಗನೈಸೇಷನ್. ನಾವು ಪರ್ಮಿಷನ್ ಕೇಳ್ತೀವಿ ಸರ್ಕಾರಕ್ಕೆ. ಹೌದಪ್ಪ, ಇವ್ರು ಮಾಡ್ತಾ ಇರೋದು, ಇವ್ರ ಉದ್ದೇಶಗಳು ಚೆನ್ನಾಗಿದೆ, ಇದರಿಂದ ಶಾಂತಿ ಕದಲಲಿದೆ, ಇದರಿಂದ ಕಾನೂನು ಸುವ್ಯವಸ್ಥೆಗೆ ಏನು ತೊಂದರೆ ಆಗೋದಿಲ್ಲ, ಪರ್ಮಿಷನ್ ಕೊಡ್ತಾರೆ. ಇಲ್ಲ ಅಂದರೆ ಡಿನೈ ಮಾಡ್ತಾರೆ. ಈಗ ಮೊನ್ನೆ ಯೂತ್ ಕಾಂಗ್ರೆಸ್ ಅವರು ಒಂದು ಪ್ರತಿಭಟನೆ ಮಾಡ್ಬೇಕಂದಿದ್ರು, ಪರ್ಮಿಷನ್ ಕೊಟ್ಟಿಲ್ಲ, ನಮ್ಮ ಸರ್ಕಾರದವರೆಗೆ ಕೊಟ್ಟಿಲ್ಲ. ಅದೇ ಇವ್ರಿಗೆ ಅವಾಗ ಯಾರು ಬೈದಿಲ್ಲ ಅಲ್ಲ. ನಾವು ನನಗೆ ಬೆದರಿಕೆ ಆಗ್ತಾ ಇರೋದು ಯಾವ ಸಂಘಟನೆಯಿಂದ? ಯಾವುದಾದ್ರೂ ಪ್ರಗತಿಪರವಾದಂಥ ಸಂಘಟನೆಯಿಂದ ಬೆದರಿಕೆ ಇದೆಯಾ ನನಗೆ? ಯಾವುದಾದ್ರೂ ಬೇರೆ ಪಕ್ಷದ ಸಂಘಟನೆಯಿಂದ ಬೆದರಿಕೆ ಇದೆಯಾ ನನಗೆ? ಅಥವಾ ಸ್ವತಂತ್ರ ಸಂಘಟನೆಗಳಿಂದ ಬೆದರಿಕೆ ಇದೆಯಾ ನನಗೆ? ಇಲ್ಲ. ಬರೀ ಒಬ್ಬರಿಗೆ ಒಂದೇ ಪಕ್ಷಕ್ಕೆ ಯಾಕೆ ಇಷ್ಟು ನೋವು ಆಗ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ದೇ ಸರ್ಕಾರ ಇದೆ, ನೀವು ಯಾಕೆ ತನಿಖೆ ಮಾಡಿಸ್ತಾ ಇಲ್ಲ? ಬೆದರಿಕೆ ಹಾಕಿರೋ ವಿಚಾರ ಮಾಡಿಸ್ತಾ ಇದೀವಲ್ರಿ. ಯಾರು ಈಗ ನೀವೇ ಫಸ್ಟ್ ಹೇಳಿದ್ರಿ ಯಾರು ಬೆದರಿಕೆ ಆಗ್ತಾ ಇಲ್ಲ, ಅದು ನಮ್ಮ ಸಂಸ್ಕೃತಿ ಅಲ್ಲ ಅಂತ. ನಿಮ್ಮ ಸಂಸ್ಕೃತಿ ತೋರಿಸ್ದೆ, ತನಿಖೆ ಮಾಡಿಸಿ ಅಂದ್ರಿ, ಮಾಡಿಸ್ತಾ ಇದ್ದೀವಿ. ಅವ್ರ ಕಾರ್ಯಕರ್ತರಲ್ಲಿ ಜೈಲಿಗೆ ಹೋಗೋಕೆ ಏನು ಅಷ್ಟು ಅರ್ಜೆಂಟ್ ಇದೆ ಶೋಭಾ ಕರಂದ್ಲಾಜೆ ಅವರಿಗೆ? ಏನು ಹೋಗಿ ಊಟ ಕೊಡಿಸ್ತಾರಂತ, ಮನೆ ಊಟ ಹಾಕ್ತಾರಂತ ಅಲ್ಲಿ ಜೈಲಿಗೆ ಹೋದ್ರೆ? ನಾವು ಏನೇ ಮಾಡಿದ್ರು ಐ ಹ್ಯಾವ್ ಟು ಡೂ ಆಸ್ ಪರ್ ಲಾ. ಐ ಆಮ್ ನಾಟ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ನಾರ್ ಇಸ್ RSS. ಆಸ್ ಸಿಂಪಲ್ ಆಸ್ ದಟ್. ಸರ್, ಸುಧಾಮೂರ್ತಿ ಅವರು, ನಾರಾಯಣ ಮೂರ್ತಿ ಅವರು ಸಮೀಕ್ಷೆಗೆ ನಿರಾಕರಿಸಿದ್ರು. ಈಗ ಹರಿಪ್ರಸಾದ್ ಅವರು ಕೂಡ ಟೀಕೆ ಮಾಡಿದ್ದಾರೆ. ಅಂದ್ರೆ ನೀವು ಸರಳತೆಯ ಮುಖವಾಡ ಹೊದ್ಕೊಂಡು ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಾ. ನೋಡಿ, ಸರಳರು ಇರ್ಬೋದು, ಶ್ರೀಮಂತರು ಇರ್ಬೋದು, ಇವರೇ ಸರ್ಕಾರದ ಒಂದು ಸರ್ವೆ ನಡೀತಾ ಇದೆ. ಹೆಚ್ಚು ಜನ ಸಹಕರಿಸಿದ್ರೆ ದತ್ತಾಂಶ ಕರೆಕ್ಟಾಗಿ ಸಿಗುತ್ತೆ. ಏನು ಜನಪ್ರತಿನಿಧಿಗಳು, ರಾಜ್ಯಸಭಾ ಇರ್ಬೋದು, ಲೋಕಸಭಾ ಇರ್ಬೋದು, ಕಾರ್ಪೊರೇಟರ್ ಇರ್ಬೋದು, ಸಹಕರಿಸಿದ್ರೆ ಒಳ್ಳೇದಾಗುತ್ತೆ. ಈಗ ನಮ್ಮ ಯೋಜನೆಗಳೆಲ್ಲ ನಾವು ದತ್ತಾಂಶ ನೋಡಿಕೊಂಡೇ ಮಾಡಬೇಕಲ್ಲ. ಆ್ಯಂಡ್ ಇಟ್ಸ್ ಎ ಸರ್ವೆ. ಅದೇನು ಮುಚ್ಚುಮರೆ ಇದೆ? ಈಗ ನಾಳೆ ಕೇಂದ್ರ ಸರ್ಕಾರ ಅವರು, ಮೋದಿ ಸರ್ಕಾರದವರು ನಾಳೆ ಸೆನ್ಸಸ್ ಮಾಡ್ತೀನಿ ಅಂತ ಇದ್ದಾರೆ, ಕ್ಯಾಸ್ಟ್ ಸೆನ್ಸಸ್ಸು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅವಾಗ ಇವ್ರು ಹೇಳ್ತಾರಾ, ಇಲ್ಲ ನಾನು ಮೇಲ್ವರ್ಗದವರು, ನಾನು ಮೇಲ್ಜಾತಿದು, ಇದಕ್ಕೆ ನನಗೆ ಸಂಬಂಧ ಇಲ್ಲ, ನಾನು APL ಇಲ್ಲ, ನಾನು BPL ಅಲ್ಲ, APL ಇದ್ದೀನಿ, ನಾನು ಸೂಪರ್ ರಿಚ್ ಇದ್ದೀನಿ, ಅದಕ್ಕೆ ನಾನು ಇದರಲ್ಲಿ ಪಾಲ್ಗೊಳ್ಳಲ್ಲ ಅಂತಾರಾ? ಬರೀ ನಾವು ಈಗ ಅವ್ರಿಗೆ ಜವಾಬ್ದಾರಿ ಸರ್, ಎಲ್ಲ ಪ್ರತಿಯೊಬ್ಬ ನಾಗರಿಕರದ್ದು ಜವಾಬ್ದಾರಿ ಇದೆ. ಆಯಿತು, 60 ಪ್ರಶ್ನೆಗಳಿದೆಯಾ, 60 ನಿಮ್ಗೆ ಇಷ್ಟ ಅಲ್ವಾ, 10 ಕೊಡಿ, 20 ಕೊಡಿ, ವಾಲಂಟ್ರಿ ಇದೆ ಅಲ್ವಾ. ಬಟ್ ಸಾರಾಸಗಟವಾಗಿ ನೀವು ಸರ್ವೇನೇ ಪಾಲ್ಗೊಳ್ಳಲ್ಲ ಅನ್ನೋದು ತಪ್ಪು. ಇದು ಈ ಕೆಲವು ಅವಿವೇಕಿ ಸಂಸದರು ಇದ್ದಾರಲ್ಲ, ಅವ್ರು ಮಾತಾಡಿದ್ರಿಂದ ಇನ್ಫ್ಲೂಯೆನ್ಸ್ ಆಗಿರೋದು ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.